ಹಾಯ್ ಗಾಯ್ಸ್, ಇವತ್ತು ನಾನು ನಿಮಗೆ ತೋರ್ಸಕ್ ಬಂದಿರೋ ಬೈಕ್ ಯಾವ್ದಪ್ಪ ಅಂದ್ರೆ, ಯಾವತ್ತು ಈ ಬೈಕ್ ಮೇಲಿರೋ ಕ್ರೇಜಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಎಷ್ಟೋ ಹುಡುಗರ ಡ್ರೀಮ್ ಬೈಕ್ ಇದು. ಮಿಡಲ್ ಕ್ಲಾಸ್, ಲೋ ಕ್ಲಾಸ್, ಯಾವುದೇ ಕ್ಲಾಸ್ ಇಲ್ಲದು, ಎಲ್ಲಾ ಕ್ಲಾಸ್ಗೂ ಬಾಸ್ ಅಂತಾನೆ ಹೇಳ್ಬೋದು. ಆ ಬೈಕ್ ಯಾವ್ದಪ್ಪ ಅಂದ್ರೆ ಇಗೋ ಇದೇ ಬೈಕ್, RX 135. ಇವಾಗ ಈ ಬೈಕ್ ಎಲ್ಲಾ ತರದ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ. ಗಾಡಿ ಇಂಜಿನ್ ಬಗ್ಗೆ ತಿಳ್ಕೊಡೋಣ ಬನ್ನಿ. ಇಂಜಿನ್ ಪವರ್ ಬಗ್ಗೆ ಹೇಳ್ತೀನಿ. ಇದರಲ್ಲಿ 132 ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇರುತ್ತೆ, 2 ಸ್ಟ್ರೋಕ್. ಇದರಲ್ಲಿ ಏನವ ಸ್ಪೆಷಲ್ ಅಂದ್ರೆ, ಈ ಗಾಡಿಲಿ ಫುಲ್ ಕಸ್ಟಮೈಸ್ ಮಾಡಿರೋದು ಕಸ್ಟಮರ್. ಈ ಬೈಕ್ ಫುಲ್ಲಿ ನೋಡ್ಬೋದು ನೀವು, ಫುಲ್ಲಿ ಕಸ್ಟಮೈಸ್ ಮಾಡಿರೋದು. ಪ್ರತಿ ಒಂದು ಪಿನ್ ಟು ಪಿನ್ ರಿಸ್ಟೋರ್ ಆಗಿದೆ ಗಾಡಿ. ಇದರಲ್ಲಿ ಮೇಜರ್ ಏನಪ್ಪಾ ಅಂದ್ರೆ ಕಾರ್ಪೊರೇಟರ್. ಇದು ನಾರ್ಮಲಿ ಕಾರ್ಪೊರೇಟರ್ ಅಲ್ಲ, ರೇಸಿಂಗ್ ಯೂಸ್ ಮಾಡ್ತಾರೆ ಕಾರ್ಪೊರೇಟರ್ ಒಂದು. ಇದರಲ್ಲಿ ಏರ್ ಬಾಕ್ಸ್ ಬರುತ್ತೆ. ಇದು 135cc ಏರ್ ಬಾಕ್ಸ್ ಬರುತ್ತೆ. ಏರ್ ಬಾಕ್ಸ್ ತೆಗ್ದಿದ್ದಾರೆ, ಯಾಕಂದ್ರೆ ರೇಸಿಂಗ್ ಕಾರ್ಪೊರೇಟರ್ ಹಾಕಿದ್ದಾರೆ, ಅದಕ್ಕೋಸ್ಕರ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ರೇಸಿಂಗ್ ಕಾರ್ಪೊರೇಟ್ ಹಾಕಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು 12 hours ಪವರ್, ನಿಮಗೆ 7500 RPM ಮೀಟರ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಫುಲ್ಲಿ ಲೋಡೆಡ್ ಗಾಡಿನೇ ಅಂತಾನೆ ಹೇಳ್ಬೋದು. ಇನ್ನೊಂದು ಹೇಳ್ತೀನಿ, ಬಟರ್ಫ್ಲೈ ಬಂಪರ್ ಬರುತ್ತೆ ಇದರಲ್ಲಿ. ಇದು ಜೆಡ್ಗೂ ಬರುತ್ತೆ, ಇದಕ್ಕೂ ಬರುತ್ತೆ. ಕಸ್ಟಮೈಸ್ ಮಾಡಿರೋದು ಕಸ್ಟಮರ್. ಮೇಜರ್ ಚೇಂಜಿಂಗ್ ಅಂದ್ರೆ ಇದ್ರ ಸೈಲೆನ್ಸರ್, ಇನ್ಬಿಲ್ಟ್ ಸೈಲೆನ್ಸರ್. ಇದ್ರ ಸೌಂಡ್ ಬಗ್ಗೆ ಆಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ. RX Z ಇಂದು ಇಂಡಿಕೇಟರ್ ಹಾಕಿರೋದು ಕಸ್ಟಮರ್, ರೌಂಡ್ ಹೆಡ್ಲೈಟ್. ಇದು ಕೂಡ ಕಸ್ಟಮೈಸ್ ಮಾಡಿರೋದು. ಮತ್ತೆ RPM ಮೀಟರ್ ತೋರ್ಸಲ್ಲ, ಬಟ್ ಕಸ್ಟಮರ್ RX Z ಗೆ ಕನ್ವರ್ಟ್ ಮಾಡಿದ್ದಾರೆ. ಮೀಟರ್ ಕೂಡ RPM ಮತ್ತೆ ಸ್ಪೀಡೋಮೀಟರ್ ಎಲ್ಲ ರನ್ನಿಂಗ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಇದು ಸ್ಟೇಟ್ ಹ್ಯಾಂಡಲ್ ಹಾಕ್ಸಿದ್ರೆ, ಇದು ಬಹಳ ನೋಡ್ಬೇಕಂದ್ರೆ ಬೆಂಗಳೂರು ಸೈಡ್ ಅಲ್ಲಿ ನಮ್ಗೆ ಸಿಗುತ್ತೆ. ಈ ತರ ಯಾವ ತರ ಬೇಕು ಆ ತರ ಗಾಡಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ ಪಟ್ಟೆ ಹುಡುಗರು. ಇದು ಕೂಡ ಯಾವ ಬೆಂಗಳೂರು ಗಾಡಿ ಅಂತ ಕಡಿಮೆ ಇಲ್ಲ ನೋಡಿ. ಸ್ಟೇಟ್ ಹ್ಯಾಂಡಲ್ ಎಲ್ಲ ಕಸ್ಟಮೈಸ್ ಮಾಡಿರೋದು ಇದ್ರಲ್ಲಿ. ಯಾವ್ದು ಈ ಗಾಡಿ ಇದಲ್ಲ, ಇದು ಕೂಡ ಕಸ್ಟಮೈಸ್ ಮಾಡಿರೋದು. ಇದು ಸ್ಟ್ಯಾಂಡ್ ಹೆಂಗಿದೆ ಗೊತ್ತಾ, ಸ್ಟ್ಯಾಂಡ್ ಸೈಕ್ ಆಗ್ತೀರ ನೀವು ನೋಡಿ. ಯಾಕಂದ್ರೆ ಸ್ಟ್ಯಾಂಡ್ ಹೆಂಗಿರುತ್ತೆ ಕಬ್ಬಣ. ಆದ್ರೆ ಇದು ನೋಡ್ಗುರು ಎಷ್ಟು ಯುನಿಕ್ ಇದೆ ಅಂದ್ರೆ, ಈ ಗಾಡಿಗೂ ಈ ಬಾಡಿಗೂ ಈ ಸ್ಟ್ಯಾಂಡ್ಗೂ ಎಷ್ಟು ಕಸ್ಟಮೈಸ್ ಮಾಡಿದ್ರೆ ಕಸ್ಟಮರ್. ಅವ್ರು ನಿಜವಲ್ಲೂ ಎಷ್ಟು ಕ್ರೇಜ್ ಇದೆ ಅಂದ್ರೆ ಈ ಬೈಕ್ ಮೇಲೆ, ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಿದ್ದಾರೆ. ಆ ಸ್ಟ್ಯಾಂಡ್ ನೋಡ್ಗುರು, ಈ ಸ್ಟೀಲಿಂದು ಗಾಡಿಗೂ ಆ ಕಲರ್ಗೂ ಈ ಸ್ಟ್ಯಾಂಡ್ಗೂ ಸಿಕ್ಕಾಪಟ್ಟೆ ಮ್ಯಾಚ್ ಆಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಓಪನ್ ಸೈನ್ಸ್ ಕವರ್ ಹಾಕಿದ್ದಾರೆ. ವೀಲಿ ಎಡಿಷನ್ ಇದು. ಫುಲ್ ಗಾಡಿ ಯಾವ ತರಪ್ಪ ಅಂದ್ರೆ, ವೀಲಿ ಓಡ್ಸಕ್ಕೆ ಮಸ್ತ್ ಆಗಿದೆ ಗಾಡಿ. ಫ್ರಂಟ್ ಮತ್ತೆ ಬ್ಯಾಕ್ ಎರಡು 18 ಇಂಚ್ ಸ್ಪೋಕ್ ವೀಲ್ ಹಾಕ್ಸಿದ್ದಾರೆ. ಇದು ಫ್ಯೂಯಲ್ ಟ್ಯಾಂಕ್ ಕ್ಯಾಪಾಸಿಟಿ ಬಂದ್ಬಿಟ್ಟು 10.5 ರಿಂದ 11 ಲೀಟರ್ ವರೆಗೂ ಇರುತ್ತೆ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕ್ರೋಮ್ ಅಡಿಷನ್ ಮಾಡಿದ್ದಾರೆ ಕಸ್ಟಮರ್. ಅಂದ್ರೆ ಕವರ್ ಮತ್ತೆ ಟ್ಯಾಂಕ್ ಮತ್ತೆ ಈ ಪೇಂಟ್ ಗೆ ಕಸ್ಟಮೈಸ್ ಮಾಡ್ಬೇಕಂತ ಹೇಳಿ ಕವರ್ ಮಾಡಿದ್ದಾರೆ. ಕ್ರೋಮ್ ಗೋಲ್ಡ್ ಕಲರ್ ಕಸ್ಟಮೈಸ್ ಮಾಡಿದ್ದಾರೆ. TVS ಫಿನಿಕ್ಸ್ ಬೈಕ್ ಇಂದು ಕಸ್ಟಮೈಸ್ ಮಾಡಿದ್ದಾರೆ. ಡ್ಯುಯಲ್ ಸ್ಪ್ರಿಂಗ್ ಬರುತ್ತೆ ಇದರಲ್ಲಿ, ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್, ಶೇಕ್ ಆಗಲ್ಲ ಗಾಡಿ, ಔಟ್ ಹೊಡೆಯಲ್ಲ. ಅದಕ್ಕೋಸ್ಕರ ಒಂಥರ ರ್ಯಾಲಿ ಎಡಿಷನ್ ತರ ಇದೆ. ಇಷ್ಟು ಹೆಚ್ಚು ಕಡಿಮೆ 1 ಫೀಟ್ ಇರ್ಬೋದೇನೋ ಮೇ ಬಿ ಕ್ಲಿಯರೆನ್ಸ್. ಬಟ್ ಚೆನ್ನಾಗಿದೆ ಗಾಡಿ ಮಾತ್ರ, ಓಡ್ಸೋಕು ಹಂಗೆ ಇದೆ ಗುರು. RX 135 ಗೇರ್ ಲಿವರ್ ಅಲ್ಲ, ಕಸ್ಟಮರ್ ಹೆಂಗ್ ಬೇಕೋ ಹಂಗೆ ಕಸ್ಟಮೈಸ್ ಮಾಡ್ಕೊಂಡಿರೋದು. ಇದ್ರಲ್ಲಿ ಸ್ಪೆಷಲ್ ಏನಂದ್ರೆ, ರೇಸಿಂಗ್ ಕಾರ್ಪೊರೇಟ್ ಅಲ್ಲಿ ಹಾಕಿರೋದು. ಇದು ಮಿಕೋನಿಯಮ್ ರೇಸಿಂಗ್ ಕಾರ್ಪೊರೇಟ್ 32 ಅಂತಂದೇಳಿ. RX ಅಲ್ಲಿ ಬಹಳ ಜನ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಬಟ್ ಇನ್ನೊಂದು ಮೇಜರ್ ಇದರಲ್ಲಿ ಕಸ್ಟಮೈಸ್ ಮಾಡಿರಂದ್ರೆ ಇದ್ರ ಇನ್ಬಿಲ್ಟ್. ಈ ಬೈಕ್ ಇನ್ಬಿಲ್ಟ್ ಗುರು, ಸೌಂಡ್ ಕೇಳಿಸ್ತೀನಿ ಸೈಕ್ ಆಗ್ತೀರಾ. ಇವಾಗ ವೇಟ್ ಬಗ್ಗೆ ಹೇಳ್ಬೇಕಂದ್ರೆ 106 ರಿಂದ 116 kg ವರೆಗೂ ವೇಟ್ ಇದೆ ಅಷ್ಟೇ. ಬಟ್ ಸ್ಪೀಡ್ ಅಲ್ಲಿ ಮಾತ್ರ ರಾಕೆಟ್ ಗುರು. ಎಲ್ರು ಇನ್ಬಿಲ್ಟ್ ಅಂತ ಹೇಳ್ತಾ ಇರ್ತಾರೆ, ಬಟ್ ರಿಯಲ್ ಇನ್ಬಿಲ್ಟ್ ಸೌಂಡ್ ಹೆಂಗಿರುತ್ತೆ ಅಂತಂದ ಹೇಳಿ 100% ನಿಮಗೆ ಅದ್ರ ಬಗ್ಗೆ ಗೊತ್ತಾಗಬೇಕಂದ್ರೆ, ಇನ್ಬಿಲ್ಟ್ ಸೌಂಡ್ ಬಗ್ಗೆ ಇಯರ್ಫೋನ್ ಯೂಸ್ ಮಾಡಿ. ಈ ವಿಡಿಯೋದಲ್ಲಿ 100% ನಿಮಗೆ ಪ್ಯೂರ್ ಸೌಂಡ್ ಬರುತ್ತೆ. ಆಫ್ ಅಲ್ಲಿ ಈ ಯಾವ ತರ ಇದೆ, ಯಾವ ತರ ಕಾಣಿಸ್ತಿದೆ ಅಂತಂದು ಹೇಳಿದೀನಿ. ಆನ್ ಅಲ್ಲಿ ಬೈಕ್ ಸೌಂಡ್ ಯಾವ ತರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ವೀಲಿಂಗ್ ಬೈಕ್ ನೋಡ್ಬೇಕಂತ ಹೇಳಿ ಬೆಂಗಳೂರಿಗೆ ಹೋಗ್ಬೇಕಂತ ಏನಿಲ್ಲ. ಬೈಕ್ ಲವರ್ಸ್ ಇದಾರೆ, 2 ಸ್ಟ್ರೋಕ್ ಲವರ್ಸ್ ಇದಾರೆ. ಇದ್ರ ಓನರ್ ಹೆಸರು ಅಭಿ ಅಂತಂದ ಹೇಳಿ, ಅವ್ರ 3rd ಓನರು. ಇದೇ ತರ ಸುಮಾರು ಗಾಡಿಗಳಿದೆ. ನಮ್ಮ ಪೆನ್ಸಿಲ್ ವೀಲಿಂಗ್ ಅಂತಂದ್ ಹೇಳ್ತಾರೆ. ಇದು ಎರಡು ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ 2 ಸ್ಪೋಕ್
18 ಇಂಚ್ ವೀಲ್ ಇರುತ್ತೆ. ವೀಲಿಂಗ್ ಮಾಡಕ್ಕೆ ಹೇಳಿ ಮಾಡ್ಸಿದ ಗಾಡಿ ನಾವು ರೇಂಜಿಗೆ ಇಟ್ಟಿದಾರೆ ಅಂದ್ರೆ ಓನರ್ ನೆಕ್ಸ್ಟ್ ಲೆವೆಲ್ ಸೈಕ್ ಆಗ್ಬೇಕು. ಗಾಡಿ ಓಡ್ಸಕ್ಕೆ 2 ಮೀಟರ್ ಬೇಕು. ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಹೆಲ್ಮೆಟ್ ಯಾವುದೇ ಕಾರಣಕ್ಕೂ ಬೈಕ್ ಓಡಿಸ್ಬೇಡಿ. 100% ಸೆಕ್ಯೂರ್ ಇರಲ್ಲ. ಎಲ್ಲ ಟೈಮ್ ಒಂದೇ ತರ ಇರಲ್ಲ. ಹೆಲ್ಮೆಟ್ ವೇರ್ ಮಾಡಿ. ವೀಲಿ ಬೈಕ್ ನೋಡ್ಬೇಕು, ವೀಲಿ ಬೈಕ್ ಹೊಡಿಬೇಕಂತ ಹೇಳಿ ಬೆಂಗಳೂರಿಗೆ ಹೋಗ್ಬೇಕಂತ ಏನಿಲ್ಲ. ಇಲ್ಲೇ ಇದೆ ಒನ್ ಅಂಡ್ ಓನ್ಲಿ ಪೀಸ್ ತರದ್ದು ಬೈಕ್ ಲವರ್ಸ್ ಇದ್ದಾರೆ. ಯಾವುದೇ ವಿಂಟೇಜ್ ಬೈಕ್ ಇರಲಿ, ಯಾವುದೇ ಬೈಕ್ ಇರಲಿ, ಸ್ಟೋರ್ ಮಾಡೋದ್ರಲ್ಲಿ ಕಂಡೀಷನ್ ಹಿಡಿದ್ರಲ್ಲಿ ನಂಬರ್ 1 ಇದ್ದಾರೆ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಬೈಕ್ ಬಗ್ಗೆ ಮಾಹಿತಿ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.